ಇದನ್ನು ಹಂಚ್ಕೋಬೇಕು ಹೇಳ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಹೋದರ ಇರ್ತಕ್ಕಂಥ ಡಾಕ್ಟರ್ ಆರ್ ರಂಗಪ್ಪನವರು ನಿವೃತ್ತಿ ಹೊಂದುವುದಕ್ಕೆ ಬದಲಾಗಿ ಸೇವೆಗೆ ಶುಭ ವಿದಾಯವನ್ನು ಹೇಳಲಿದ್ದಾರೆ. ನನಗೆ ಮೊನ್ನೆ ಅವರು ಇನ್ವಿಟೇಷನ್ ಹಾಕಿದ್ರೆ ಬಹಳ ಸಂತೋಷ ಆಯಿತು. ಏಕೆಂತಂದ್ರೆ ಸುದೀರ್ಘವಾಗಿರ್ತಕ್ಕಂಥ 33 ವರ್ಷಗಳ ಸೇವೆ ಸರ್ಕಾರಿ ಕಾಲೇಜಿನಲ್ಲಿ ಅವರು ಕನ್ಯಾ ಹೋಗ್ತಿರ್ಬೇಕಾದ್ರೆ ನಾನು ಸೆಕೆಂಡ್ ಇಯರ್ ಬಿ ಮೈಸೂರು ಮಾನಸಿಕ ನೌಕರಿಯಲ್ಲಿ ನಾನು ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆಯಬೇಕು ಅಂತ ಸನ್ನಿವೇಶದಲ್ಲಿ ರಂಗಪ್ಪನವರು ಮತ್ತು ಸೂರಯ್ಯನವರು ಇಬ್ಬರು ಕೂಡ ಅಲ್ಲಿ ನಮ್ಮ ಅಪ್ಡೇಟ್ ಗೆಳೆಯರು ಅಲ್ಲಿ ಅಭ್ಯಾಸ ಮಾಡ್ತಾರೆ. ಆಗಿರ್ತಕ್ಕಂಥದ್ದು ಚಿತ್ರದುರ್ಗ ಟು ಮೈಸೂರು ಟ್ರಾವೆಲ್ ಮಾಡ್ತಕ್ಕಂಥ ಒಂದೇ ಒಂದು ಬಸ್, ಅದು ಶಿರಾಳಕೊಪ್ಪ ಗಾಡಿ, ಹೊಸಪೇಟೆ ಗಾಡಿ ಬಂತು ಬಿಟ್ಟು ಮೈಸೂರಿನಲ್ಲಿ ಹೋಗ್ತಿದ್ದಾರೆ ಅಂತಂದ್ರೆ ಮೈಸೂರಿನಲ್ಲಿ ಔಟ್ಪುಟ್ ಆದ್ರೆ 100% ಕೆಲಸ ಮಾಡ್ತಕ್ಕಂಥ ಒಂದು ಕಾಲ ಆಗಿದೆ. ನಾವು ಬೆಳಿಗ್ಗೆ ಸರಸ್ವತಿಪುರ ಮಾಸ್ಟಲ್ಲಿ 48 50 ನಾಲ್ಕು ಮಾಡಿ ಶಬ್ದ ಮಾಡಿ ಎದ್ರು ಆ ರೂಮ್ನೆಲ್ಲ ಮೈಕೆಯಲ್ಲಿ ಇಡೀ ಗಂಗೋತ್ರಿಯನ್ನ ಸುಧಾರಿಸಿದ್ರು. ಇಡೀ ಗಂಗೋತ್ರಿ ಈಗ 750 ಎಕರೆ 3000 ಎಕರೆ ಇರ್ತಕ್ಕಂಥ ಗಂಗೋತ್ರಿ ಇಲ್ಲಿ ಕುವೆಂಪು ಅಡ್ಡಾಡಿದ್ರು, ಇಲ್ಲಿ ಇವರಿದ್ರು, ಇಲ್ಲಿ ಅಮ್ಮನ ಇದ್ರು. ಇಂಥ ಇದರಲ್ಲಿ ಓದ್ಬೇಕು. ಇದೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ನಾವು ಪದವಿಯಿಂದ ಇಟ್ಕೊಂಡು ಸ್ನಾತಕೋತ್ತರ ಪದವಿಯವರೆಗೂ ಅಲ್ಲಿ ವಿಶೇಷವಾಗಿ ಒಡನಾಡಿಗಳಾಗಿ ಮತ್ತು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಒಂದು ಘಟನೆಗಳನ್ನ ನಾನು ಮೆಲುಕಾಕಕ್ಕೆ ಇಷ್ಟಪಡ್ತೇನೆ. ಸರ್ಕಾರಿ ಕಲಾ ಕಾಲೇಜಿನ ನಾವಿಬ್ರು ಪ್ರಾಡಕ್ಟ್ಸ್ ಅದು ಉಯ್ಯಗೌಡರು ಅಂತ ಹೇಳಿ ಸಮರ್ಥನಾಗಿರ್ತಕ್ಕಂಥ ಪ್ರಾಂಶುಪಾಲ 3,500 ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ. ಆಗ ಚಿತ್ರಗಳ ಅಂತಂದ್ರೆ ಚಳವಳಿಗೆ ಹೆಸರುವಾಸಿ ಆಗಿರ್ತಕ್ಕಂಥ ನಾವೆಲ್ಲ ವಿದ್ಯಾರ್ಥಿ ಒಕ್ಕೂಟಗಳಲ್ಲಿ ವಿದ್ಯಾರ್ಥಿ ಚಳವಳಿಯಲ್ಲಿ ಬಹಳ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಬ್ಬ ಪ್ರಾಮಾಣಿಕರಾಗಿರ್ತಕ್ಕಂಥ ಪ್ರಾಂಶುಪಾಲರ ಮೇಲೆ ವಿದ್ಯಾರ್ಥಿಗಳು ನೂಕುನುಗ್ಗಲನ್ನು ಮಾಡಿ ಅಲ್ಲೇ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಅವ್ರ ಪರವಾಗಿ ನಿಂತು ಅವರಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥವ್ರು ರಂಗಪ್ಪನವರು. ಒಂದು ಉದಾಹರಣೆ, ಯಾಕಂದ್ರೆ ಗುರುಗಳನ್ನು ಯಾರಿಗೆ ಕಾಣಬೇಕು ಅಂತ ಹೇಳಿ. ಮತ್ತೆ ಎರಡನೇದಾಗಿ ಸ್ನಾತಕೋತ್ತರ ಪದವಿಯನ್ನ ನಿಮ್ಗೆಲ್ಲ ಸಾಕು ಗೊತ್ತಿದೆ, ಅವ್ರು ರಾಜ್ಯಶಾಸ್ತ್ರ, ನಾನು ಫಸ್ಟ್ ಇಯರ್ MA ಮಾಡ್ತಿದ್ದೆ, ರಾಜ್ಯಶಾಸ್ತ್ರ ರಾಷ್ಟ್ರೀಯ ಅಂತ ಹೇಳಿ ಒಳ್ಳೆ ಆಧಾರ. ಅದು ದೊಡ್ಡ ಸಮಸ್ಯೆ ಬಂದಿತ್ತು. ಆ ದೊಡ್ಡ ಸಮಸ್ಯೆ ಅಂತಂದ್ರೆ ಇಲ್ಲ ಅವ್ರು ಜೇನು ಜೊತೆ ಇದೆಯಲ್ವೇ ಅವ್ರು ಬೇರೆ ಟೈಪ್ ಒಡೆದು ಬೇರೆ ಟೈಪ್ ಕೆಲಸ ಮಾಡ್ಬೇಕು. ಅವರು ರಂಗಪ್ಪನವ್ರ ರೂಮ್ಗೆ ಹೋಗಿ ಇವ್ರ ಶಿಷ್ಯರು ಅವ್ರ ಗುರುಗಳು ನನ್ಗೆ ಇಂತ ಆಗ್ತಿದೆ, ನಾನು ರಚನೆ ಮಾಡ್ಬೇಕು ಅಂತಂದಾಗ ಇವರು ಸ್ನೇಹಿತರು ಸೋಮಶೇಖರ್ ಅಂತ ಹೇಳಿ ಇವರಿಬ್ಬರು ಸೇರ್ಕೊಂಡು ಇವ್ರ ಲೀಡರ್ಶಿಪ್ ನಲ್ಲಿ ಇತ್ತಲ್ಲ ಮಾಸ್ಕ್ ಅನ್ಕೋತೀವಿ ಅಂತಾರೆ. ಅಲ್ಲಿ ಬೇರೆ ಬೇರೆ ಟೈಪ್ ಆಗಿರ್ತಕ್ಕಂಥ ಆ ಗುರುಗಳಿಗೂ ಕೂಡ ಇವರು ರಚನೆ ಅಂತ ಯೂನಿವರ್ಸಿಟಿಯಲ್ಲಿ ಇವರು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಅನ್ನ ಪಡೆದುಕೊಂಡು ನೇರವಾಗಿ ಅಂಚೆ ಕಚೇರಿಗೆ ಬಂದಿದ್ದಾರೆ. ಅವ್ರ ಮನೆಯವ್ರಿಗೆ ಬಹಳ ಹತ್ರ ಸಂಬಂಧಿಕರು ಅವರನ್ನ ವಿವಾಹವಾದ ಆಗ ರಂಗಪ್ಪನವರು ರಂಗಪ್ಪರಾಗಿದ್ದು ನಮ್ಮ ಸಹೋದರಿಯನ್ನ ಮದುವೆಯಾದ ಮೇಲೆ ರಂಗಪ್ಪನವರು. ಅದಕ್ಕೆ ಹೇಳ್ತಾರೆ ನಾವು ಹಿಂಸೆಯಿಂದ ಅಹಿಂಸೆಯ ಕಡೆ, ಅನಾಗರಿಕತೆಯಿಂದ ನಾಗರಿಕತೆಯ ಕಡೆ ನಡೀತೀವಿ. ಅವರ ಮಾತಿಗೆ ಮಾಡಿರ್ಬೋದು, ರ್ಯಾಂಕ್ ಪಡ್ಕೊಂಡಿರ್ಬೋದು, ಮನುಷ್ಯತ್ವಕ್ಕೆ ವಿಶೇಷ ಗಮನ. ಸಡನ್ ನಾನು ಯಾವುದು ನಿರ್ಧಾರ ತಗೋಬಾರದು, ಎಲ್ಲದನ್ನೂ ಕೂಡ ಯೋಚನೆ ಮಾಡಬೇಕು ಅನ್ನೋದನ್ನ ಅವರು ಶ್ರೀಮತಿಯವರಿಂದ ಸಾಕಷ್ಟು ಕಲಿತು ರಂಗಪ್ಪನವರು ಮುಂದೆ ಸಂಶೋಧನೆಗೆ ಅವರನ್ನು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಬಳ್ಳಾರಿ, ಮಾಯಕೊಂಡ, ದಾವಣಗೆರೆ, ಶಾಪುರ ಇದನ್ನೆಲ್ಲ ಮುಗಿಸಿದ್ದು ಗೌರ್ಮೆಂಟ್ ಹಾಸ್ಪಿಟಲ್. ಅವರು ತಮ್ಮ ಒಂದು ಕೆಲಸ ಮಾಡಬೇಕು,
ಎಲ್ಲ ಬಹುತೇಕ ಮೆಜಾರಿಟಿ ಸ್ಟೂಡೆಂಟ್ಸ್ಗೆ ರೂರಲ್ ಏರಿಯಾಸ್ ಏನು ಒಂದು ರಿಸರ್ಚ್ ಸೆಂಟರ್ ಆಗಬೇಕು, ಒಂದು ಪಿ ಸೆಂಟರ್ ಆಗಬೇಕು ಅಂತ 2006ರಲ್ಲಿ ನಾನು ಮತ್ತು ರಂಗಪ್ಪ ಸೇರಿಕೊಂಡು ಇಡೀ ಕರ್ನಾಟಕದಲ್ಲಿ ಕೇವಲ 5 ಕಾಲೇಜುಗಳಿಗೆ ಪಿ ಸೆಂಟರ್ ಸ್ಟಾರ್ಟ್ ಆಗಿದೆ. ಅದು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ಗೆ ಹಿಸ್ಟ್ರಿ, ಕನ್ನಡ, ಇಂಗ್ಲಿಷ್ ಮತ್ತು ಪೊಲಿಟಿಕಲ್ ಸೈನ್ಸ್ 4 ಸ್ನಾತಕೋತ್ತರ ಪದವಿಗಳನ್ನ ನಾವು ಸ್ಯಾಂಕ್ಷನ್ ಮಾಡ್ಕೊಂಡು ಅದಕ್ಕೆ ರಂಗಪ್ಪ ಶ್ರಮ ಬಹಳ ಮುಖ್ಯ. ಅಲ್ಲೇ ಓದಿರ್ತಕ್ಕಂಥ ವಿದ್ಯಾರ್ಥಿ ಸ್ನಾತಕೋತ್ತರ ಕೇಂದ್ರಕ್ಕೆ ಒಂದು ಪರಿಶ್ರಮ ವಹಿಸಿರುವಂತಂದ್ರೆ ಬಹಳ ಕ್ರಿಟಿಕಲ್, ಒಂದು ಸಾರ್ಥಕ ಸೇವೆ ಅಂತ ನಾನು ಭಾವಿಸ್ತೇನೆ. ಸೊ ನೆಕ್ಸ್ಟ್ ಇಯರ್ ಇಲ್ಲಿ ರಿಸರ್ಚ್ ಸೆಂಟರ್ ಆಗುತ್ತೆ. ಅವ್ರಿಗೆ ಹೇಳು ನಾವು ಡಾಕ್ಟರೇಟ್ ಮಾಡಿದ್ದಲ್ಲ, ನಾವು ಮಂಡ್ಯದಾಗ ಡಾಕ್ಟರೇಟ್ ಮಾಡಿ